ಪ್ರಿಯ ವಿದ್ಯಾರ್ಥಿಗಳೇ, ಬೆಳಗಿನ ಶುಭೋದಯ. ವಿದ್ಯಾರ್ಥಿಗಳೇ, ನಾವು ಇಂದಿನ ಗಣಿತದ ತ್ರಿಭುಜಗಳು ಈ ಘಟಕಕ್ಕೆ ಸಂಬಂಧಿಸಿದ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. ವಿದ್ಯಾರ್ಥಿಗಳೇ, ತ್ರಿಭುಜಗಳು ಈ ಘಟಕ ನಿಮಗಾಗಲೇ ಆಗಿದೆ. ಇದರ ಪುನರಾವರ್ತನೆಯನ್ನು ಮಾಡ್ತಾ ಬರೋಣ. ನಿಮಗೆ ಗೊತ್ತಿದೆ ತ್ರಿಭುಜ ಅಂತಂದರೆ ಏನು. ಒಂದು ಮೂರು ಭಾಗಗಳಿಂದ ಆವೃತವಾಗಿರ್ತಕ್ಕಂಥ ಒಂದು ರೇಖಾಕೃತಿಗೆ ನಾವೇನಂತ ಕರಿತೀವಿ, ತ್ರಿಭುಜ ಅಂತ ಕರಿತೀವಿ. ಮತ್ತು ಒಂದು ತ್ರಿಭುಜಕ್ಕೆ ಎಷ್ಟು ಅಂಶಗಳಿರ್ತವೆ? ಮೂರು ಬಾಹುಗಳು ಮತ್ತು ಮೂರು ಕೋನಗಳು. ಇದು ತ್ರಿಭುಜಗಳ ಬಗ್ಗೆ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ತ್ರಿಭುಜದ ಸರ್ವಸಮತೆಯ ಬಗ್ಗೆ ಅಭ್ಯಾಸವನ್ನು ಮಾಡಿದ್ವಿ. ನೋಡಿ, ಫಸ್ಟು ಸರ್ವಸಮತೆಯ ಬಗ್ಗೆ ತಿಳ್ಕೊಳ್ತಾ ಬರೋಣ. ಯಾವುದೇ ಎರಡು ಆಕೃತಿಗಳು ಸರ್ವಸಮವಾಗಿದ್ದಾವೆ ಅಂತ ಹೇಳಬೇಕಾದ್ರೆ ಎರಡು, ಒಂದು ಆಕಾರದಲ್ಲಿ ಮತ್ತು ಗಾತ್ರದಲ್ಲಿ ಎರಡರಲ್ಲೂ ಕೂಡ ಒಂದೇ ಆಗಿರಬೇಕು. ಅಂತಹ ರೇಖಾಕೃತಿಗಳನ್ನು ನಾವೇನಂತ ಕರಿತೀವಿ? ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಚಿತ್ರದಲ್ಲಿ ಗಮನಿಸ್ತಾ ಬರ್ರಿ, ಇಲ್ಲಿ 4 ಇವಿದಾವೆ, 4 ವರ್ಗ ಆಕೃತಿಗಳಿದ್ದಾವೆ. ಈ 4 ಆಕೃತಿಗಳಲ್ಲಿ ಯಾವ ಸರ್ವಸಮವಾಗಿದ್ದಾವೆ ಅಂತ ಒಂದನೇದಕ್ಕೆ ಎರಡನೇದು ಸರ್ವಸಮ ಆಗಿದೆಯೇ? ನೋಡಿ, ಆಕಾರ ಏನು ವರ್ಗಾಕಾರ ಇದೆ, ಆದರೆ ಗಮನಿಸ್ತಾ ಬಂದರೆ ಇಲ್ಲಿ ಏನಾಗಿದೆ? ಗಾತ್ರ ಬೇರೆ ಬೇರೆ ಆಗಿದೆ. ಅದೇ ರೀತಿ 1 ಮತ್ತು 3 ಗಮನಿಸ್ತಾ ಬರೋಣ. 1 ಮತ್ತು 3 ಇಲ್ಲೂ ಕೂಡ ಏನಾಗಿದೆ? ಆಕಾರ ಒಂದೇ ಆಗಿದೆ, ಆದರೆ ಗಾತ್ರ ಬೇರೆ ಬೇರೆ ಆಗಿದೆ. ಅದೇ ರೀತಿ 4ನೇ ಚಿತ್ರವನ್ನು ಗಮನಿಸ್ತಾ ಬರ್ರಿ. 4ನೇ ಚಿತ್ರದಲ್ಲೂ ಕೂಡ ಏನಾಗಿದೆ? ಆಕಾರ ಒಂದೇ ಆಗಿದೆ ಮತ್ತು ಗಾತ್ರವೂ ಕೂಡ ಒಂದೇ ಆಗಿದೆ. ನಾವು ನೋಡೋದ್ರ ಮುಖಾಂತರ ಹೇಳ್ಬೋದು ಈ ಎರಡೂ ರೇಖಾಕೃತಿಗಳು ವರ್ಗಾಕೃತಿಗಳು ಸರ್ವಸಮ ಆಗಿದೆ ಅಂತಕ್ಕಂಥದ್ದು. ಅಂದರೆ ಈ ಒಂದು ಆಕೃತಿಯ ವರ್ಗಾಕೃತಿಯ ಎಲ್ಲ ಬಾಹುಗಳು 4ನೇ ಚಿತ್ರದ ಎಲ್ಲ ಬಾಹುಗಳು ಸಮ ಆಗಿರೋದ್ರಿಂದ ಮತ್ತು ಆಕಾರದಲ್ಲೂ ಕೂಡ ಒಂದೇ ಆಗಿರುವುದರಿಂದ ಇವನ್ನ ನಾವು ಸರ್ವಸಮ ಆಕೃತಿಗಳು ಅಂತ ಹೇಳ್ತೀವಿ. ಈಗ ನಾವು ರೇಖಾಕೃತಿ ಇವು ತ್ರಿಭುಜಗಳಿಗೆ ಬಂದರೆ ಇಲ್ಲಿ ನಮಗೆ ಒಟ್ಟು 5 ರೇಖಾಕೃತಿಗಳು ಕಾಣಿಸ್ತವೆ. 1ನೆಯ ABC ತ್ರಿಭುಜಕ್ಕೆ ಸರ್ವಸಮವಾಗಿರ್ತಕ್ಕಂತಹ ತ್ರಿಭುಜಗಳು ಯಾವುವು ಅಂತ ಗಮನಿಸ್ತವೆ. 1 ಮತ್ತು 2 ಇವೆರಡೂ ಕೂಡ ಸರ್ವಸಮವೇ? ನೋಡಿ, ಇಲ್ಲಿ ಈ ಎರಡನ್ನು ನಾವು ಸರ್ವಸಮ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ಪಾದ BC ಆಗಿದೆ. ಪಾದ BC, ಇಲ್ಲಿ ಪಾದ BC ಅದು ಕೂಡ ಎಷ್ಟು ಸೆಂಟಿಮೀಟರ್ ಇದೆ? 5 ಸೆಂಟಿಮೀಟರ್ ಇದೆ. ಪಾದ BC 5 ಸೆಂಟಿಮೀಟರ್ ಇದೆ, ಅಂದರೆ R3 ಪಾದ ಆಗಿದೆ. ಮತ್ತು ಈ ಒಂದು ಇದರ ಬಾಹುಗಳು ಕೂಡ 4.5 ಮತ್ತು 4 ಸೆಂಟಿಮೀಟರ್. ಆದ್ದರಿಂದ 1 ಮತ್ತು 2 ನಾವು ಸರ್ವಸಮ ಅಂತ ಹೇಳ್ಬೋದು. ಅದೇ ರೀತಿ 2ನೇ ಚಿತ್ರವನ್ನು ಗಮನಿಸ್ತಾ ಬರ್ರಿ. ಇಲ್ಲಿ ಕೂಡ ನೋಡಿ, DE ಮತ್ತು 5 ಸೆಂಟಿಮೀಟರ್ ಇದೆ. ಇಲ್ಲೂ ಕೂಡ BC ಇದು ಕೂಡ ಏನಾಗಿದೆ? 5 ಸೆಂಟಿಮೀಟರ್. ಪಾದ ಸಮವಾಗಿದೆ. ಮತ್ತು ಅನುರೂಪ ಬಾಹುಗಳು ಯಾವುವು? EF ಮತ್ತು DF ಎರಡೂ ಕೂಡ ಏನಾಗಿದ್ದಾವೆ? AB ಮತ್ತು AC ಅಂತಕ್ಕಂಥ ಅನುರೂಪ ಬಾಹುಗಳಿಗೆ ಸಮವಾಗಿರುವುದರಿಂದ ನಾವೇನಂತ ಹೇಳ್ಬೋದು? 1 ಮತ್ತು 3 ಸರ್ವಸಮ ಅಂತ ಹೇಳ್ಬೋದು. ಅದೇ ರೀತಿ 1 ಮತ್ತು 5ನೇ ಚಿತ್ರವನ್ನು ಗಮನಿಸ್ತಾ ಬರ್ರಿ. ಇಲ್ಲಿ ಇದರ ತ್ರಿಭುಜದ ಅಳತೆ ಬೇರೆ ಆಗಿದೆ, ಇದರ ತ್ರಿಭುಜದ ಬಾಹುಗಳ ಅಳತೆ ಬೇರೆ ಬೇರೆ ಆಗಿದೆ. ಆದ್ದರಿಂದ 1 ಮತ್ತು 5 ABC ಮತ್ತು STU ಈ ಎರಡೂ ತ್ರಿಭುಜಗಳು ಸರ್ವಸಮ ಅಲ್ಲ ಅಂತ ಹೇಳ್ತೀವಿ. ಈ ರೀತಿಯಾಗಿ ನಾವು ಸರ್ವಸಮ ಅಂತ ಹೇಳಬೇಕಾದ್ರೆ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ 3 ಬಾಹುಗಳಿಗೆ ಸಮವಾಗಿದ್ದರೆ ಅಂತಹ ತ್ರಿಭುಜಗಳನ್ನು ನಾವೇನಂತ ಕರಿತೀವಿ? ಸರ್ವಸಮ ತ್ರಿಭುಜಗಳು ಅಂತ ಹೇಳ್ತೀವಿ. ಇದಾಗಲೇ ನಾವು ಹಿಂದಿನ ದಿವಸ ಚರ್ಚೆ ಮಾಡಿದ್ವಿ.
ಒಂದು ಬಾಹುವಿನ ಉದ್ದ 3 ಸೆಂಟಿಮೀಟರ್ ಇರುವಂತೆ ಎರಡು ತ್ರಿಭುಜಗಳನ್ನು ರಚಿಸಿ. ಈ ತ್ರಿಭುಜಗಳು ಸರ್ವಸಮವೇ ಅಂತ ಹೇಳಬೇಕು. ನೋಡಿ ವಿದ್ಯಾರ್ಥಿಗಳೇ, ಇಲ್ಲೇನೋ ಒಂದು ಬಾಹು ಎ ಬಿ ಸಿಯ ತ್ರಿಭುಜದ ಒಂದು ಬಾಹು 3 ಸೆಂಟಿಮೀಟರ್ ಇದೆ, ಮತ್ತು ಇ ಎಫ್ ಕೂಡ 3 ಒಂದು ಬಾಹು ಏನೋ ಸಮವಾಯಿತು. ಆಕಾರ ಏನೋ ಎರಡರಲ್ಲೂ ಕೂಡ ತ್ರಿಭುಜಾಕಾರ ಇದೆ, ಆದರೆ ಇಲ್ಲಿ ಉಳಿದಂತಹ ಬಾಹುಗಳ ಅಳತೆ ಬೇರೆ ಬೇರೆ ಆಗಿದೆ. ಆದ್ದರಿಂದ ಈ ಎರಡು ತ್ರಿಭುಜಗಳನ್ನು ನಾವು ಸರ್ವಸಮ ಅಂತ ಹೇಳೋದಕ್ಕೆ ಆಗೋದಿಲ್ಲ. ವಿದ್ಯಾರ್ಥಿಗಳೇ, ಮತ್ತೊಂದು ಚಿತ್ರವನ್ನು ಗಮನಿಸ್ತಾ ಬರ್ರಿ. ಒಂದು ಬಾಹುವಿನ ಉದ್ದ 4 ಸೆಂಟಿಮೀಟರ್ ಮತ್ತು ಕೋನ ಎಷ್ಟು ಸೆಂಟಿಮೀಟರ್? 50 ಸೆಂಟಿಮೀಟರ್ ಇರುವಂತೆ ಎರಡು ತ್ರಿಭುಜಗಳನ್ನು ರಚಿಸಿ. ಇಲ್ಲಿ ನೋಡಿ, ಪಾದ ಬಿ ಸಿ ಮತ್ತು ಎರಡು ತ್ರಿಭುಜ ಇದೆ, ಎ ಬಿ ಸಿ ಮತ್ತು ಪಿ ಕ್ಯೂ ಆರ್. ಈ ಎರಡು ತ್ರಿಭುಜಗಳನ್ನು ನಾವು ಗಮನಿಸ್ತಾ ಬಂದರೆ ಕೋನ ಬಿಯ ಅನುರೂಪ ಕೋನ ಯಾವುದಾಗಿದೆ? ಕ್ಯೂ ಆಗಿದೆ, ಎರಡು ಸಮ ಇದೆ. ಪಾದ ಈ ಎ ಬಿ ಸಿ ತ್ರಿಭುಜದ ಪಾದ ಯಾವುದು? ಬಿ ಸಿ 4 ಸೆಂಟಿಮೀಟರ್ ಇದೆ, ಮತ್ತು ಪಿ ಕ್ಯೂ ಆರ್ ತ್ರಿಭುಜದ ಪಾದ ಕ್ಯೂ ಆರ್ 4 ಸೆಂಟಿಮೀಟರ್ ಇದೆ. ಆದರೆ ಎ ಸಿ ಮತ್ತು ಪಿ ಆರ್ನ ಅಳತೆ ಬೇರೆ ಬೇರೆ ಆಗಿದೆ. ಇಂತಹ ತ್ರಿಭುಜಗಳನ್ನು ನಾವು ಯಾವುದೇ ಕಾರಣಕ್ಕೂ ಸರ್ವಸಮ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಸರ್ವಸಮವೇ ಅಂತ ಕೇಳಿದರೆ ಸರ್ವಸಮ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಇಲ್ಲಿ ಗಮನಿಸ್ತಾ ಬರ್ರಿ, ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ತ್ರಿಭುಜದಲ್ಲಿ, ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ನಾವು ಪಾದ ಎ ಬಿ ಸಿಯ ಪಾದ 4 ಸೆಂಟಿಮೀಟರ್ ಇದೆ, ಪಿ ಕ್ಯೂ ಆರ್ನ ಪಾದ ಅದು ಕೂಡ 4 ಸೆಂಟಿಮೀಟರ್ ಇದೆ. ಬಿನ ಅನುರೂಪ ಕೋನ ಕ್ಯೂ ಅದು ಕೂಡ 50 ಡಿಗ್ರಿ ಇದೆ. ಆಮೇಲೆ ಒಂದು ಬಾಹು ಎ ಬಿ ಮತ್ತು ಪಿ ಕ್ಯೂ ಈ ರೀತಿಯಾಗಿ ರಚಿಸಿದಾಗ 2 ಸೆಂಟಿಮೀಟರ್ ಇದೆ. ಎ ಬಿ ಅನುರೂಪ ಯಾವುದಾಗಿದೆ? ಎ ಬಿ ಅನುರೂಪ ಪಿ ಕ್ಯೂ, ಎ ಬಿ ಅನುರೂಪ ಪಿ ಕ್ಯೂ. ಈ ಎರಡು ತ್ರಿಭುಜಗಳನ್ನು ನಾವು ಸರ್ವಸಮ ಅಂತ ನಾವು ನೋಡ್ತಾನೆ ಹೇಳ್ಬೋದು. ಯಾಕೆ ಅಂತಂದರೆ ಈ ಎರಡು ತ್ರಿಭುಜಗಳು ಆಕಾರ ಮತ್ತು ಗಾತ್ರ ಎರಡರಲ್ಲೂ ಕೂಡ ಒಂದೇ ಆಗಿದ್ದಾವೆ. ಆದ್ದರಿಂದ ಈ ಎರಡು ತ್ರಿಭುಜಗಳನ್ನು ನಾವು ಏನಂತ ಹೇಳ್ಬೋದು? ಸರ್ವಸಮ ಅಂತ ಹೇಳು. ಅಂದರೆ ಈ ಒಂದು 3 ಚಿತ್ರ ಅಂಶಗಳನ್ನು ಗಮನಿಸಿದಾಗ ಯಾವುದೇ ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳ್ಬೇಕಾದ್ರೆ ಕನಿಷ್ಠ ಒಂದು ಕೋನ ಮತ್ತು ಅದಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಬಾಹುಗಳು ಕೂಡ ಸಮವಾಗಿದ್ದರೆ ಆ ಎರಡು ತ್ರಿಭುಜಗಳನ್ನು ನಾವು ಸರ್ವಸಮ ತ್ರಿಭುಜ ಅಂತ ಹೇಳ್ಬೋದು. ಹಾಗಾದರೆ ಈ ರೀತಿಯ ಇದಕ್ಕೆ ನಾವೇನಂತ ಕರಿತೀವಿ? ಬಾಹು ಕೋನ ಬಾಹು. ಅಂದರೆ ಎರಡು ಬಾಹು ಅನುರೂಪ ಬಾಹುಗಳು ಮತ್ತು ಒಂದು ಅನುರೂಪ ಕೋನ. ಆ ಬಾಹುಗಳು ಯಾವಾಗಿರಬೇಕು? ಆ ಕೋನಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಬಾಹುಗಳೇ ಆಗಿರಬೇಕು. ಇದನ್ನು ನಾವೇನಂತ ಕರಿತೀವಿ? ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮ ಅಂತ ಹೇಳ್ತೀವಿ. ಈಗಾಗಲೇ ಈ ವಿಷಯವನ್ನು ಚರ್ಚೆ ಮಾಡಿದ್ವಿ. ಈಗ ನೋಡಿ, ಉದಾಹರಣೆ 1 ಕೊಟ್ಟಿದ್ದಾರೆ. ಈ ಉದಾಹರಣೆಯನ್ನು ಗಮನಿಸ್ತಾ ಬರ್ರಿ. ಚಿತ್ರ 5.8ರಲ್ಲಿ ಓ ಎ ಈಕ್ವಲ್ಸ್ ಓ ಬಿ ಅಂತ ಕೊಟ್ಟಿದ್ದಾರೆ, ಮತ್ತು ಓ ಎ ಮತ್ತು ಓ ಬಿ ಈ ಎರಡನ್ನು ಗಮನಿಸಿದಾಗ ಈ ಎರಡನ್ನು ಗಮನಿಸಿದಾಗ ನಾವು ಸಮ ಆಗಿದ್ದಾವೆ. ಮತ್ತು ಇನ್ನೊಂದು ಯಾವುದು? ಓ ಡಿ ಮತ್ತು ಓ ಡಿ ಮತ್ತು ಓ ಸಿ ಇವು ಕೂಡ ಸಮ ಅಂತ ಹೇಳಿದ್ದಾರೆ. ಆಗ ನೋಡಿ, ಈ ಎರಡು ತ್ರಿಭುಜಗಳು ಯಾವುವು? ಎ ಓ ಡಿ ಮತ್ತು ಬಿ ಓ ಸಿ ಸರ್ವಸಮ ಅಂತ ತೋರಿಸಿ, ಮತ್ತು ಎ ಬಿ ಸಿ ಸಮಾಂತರ ಎ ಡಿ ಅಂತ ತೋರಿಸಿ. ಬಿ ಎ ಡಿ ಯಾವುದಕ್ಕೆ ಸಮಾಂತರ? ಬಿ ಸಿ ಅಂತ ತೋರಿಸ್ಬೇಕು. ಎ ಓ ಡಿ ಮತ್ತು ಬಿ ಓ ಸಿ ಸರ್ವಸಮ, ಮತ್ತು ಎ ಡಿ ಸಮಾಂತರ ಯಾವುದಕ್ಕೆ ಸಮಾಂತರ? ಬಿ ಸಿಗೆ ಸಮಾಂತರ ಅಂತ ತೋರಿಸ್ಬೇಕು. ಈಗ ನಾವು ಆ ಯಾವ ತ್ರಿಭುಜಗಳನ್ನು ಸರ್ವಸಮ ಅಂತ ತೋರಿಸ್ಬೇಕು ಆ ತ್ರಿಭುಜಗಳನ್ನು ತಗೋಬೇಕು. ಮೊದಲಿಗೆ ಎ ಓ ಡಿ ತ್ರಿಭುಜ ತಾಂಡ್ವಿ. ಅದೇ ರೀತಿ ಬಿ ಓ ಸಿ ಈ ತ್ರಿಭುಜಗಳನ್ನು ತೆಗೆದುಕೊಂಡಾಗ ತತ್ವದ ಪ್ರಕಾರ ನಮಗೆ ಓ ಎ ಈಕ್ವಲ್ಸ್ ಓ ಬಿ ಅಂತ ಅವರೇ ಕೊಟ್ಟಿದ್ದಾರೆ. ಅದೇ ರೀತಿ ಓ ಸಿ ಈಕ್ವಲ್ಸ್ ಓ ಡಿ ಅಂತ ಕೊಟ್ಟಿದ್ದಾರೆ. ಮತ್ತು ನಮಗೆ ಈಗಾಗಲೇ ನಾವು ಶೃಂಗಾಭಿಮುಖ ಕೋನಗಳು ಅಂತ ಹೇಳಿದ್ವಿ. ಯಾವುದೇ ಎರಡು ರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಉಂಟಾಗ್ತಕ್ಕಂಥ ಎರಡು ಜೊತೆ
ಅಭಿಮುಖ ಕೋನಗಳನ್ನು ನಾವು ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಆ ರೀತಿಯಿಂದ ಏರ್ಪಟ್ಟಂಥ ಕೋನಗಳು ಏನಾಗಿರ್ತವೆ? ಸರ್ವ ಸಮ ಆಗಿರ್ತವೆ ಅಂತ. ಆದ್ದರಿಂದ ಈ ಒಂದು ಚಿತ್ರದ ಪ್ರಕಾರ, ದತ್ತದ ಪ್ರಕಾರ AOD ಮತ್ತು BOC ಎಂತಹ ಕೋನಗಳು? AOD ಮತ್ತು BOC ಇವು ಶೃಂಗಾಭಿಮುಖ ಕೋನ. ಆದ್ದರಿಂದ ಇಲ್ಲಿ ನಾವು ಎಷ್ಟು ಅಂಶಗಳನ್ನು ಗಮನಿಸಿದ್ವಿ? 2 ಬಾಹು, ಅನುರೂಪ ಬಾಹುಗಳು ಮತ್ತು ಅನುರೂಪ ಕೋನಗಳು ಸಮವಾಗಿರೋದ್ರಿಂದ ಈ 2 ತ್ರಿಭುಜಗಳನ್ನು ನಾವು ಏನಂತ ಹೇಳ್ಬೋದು? AOD ಸರ್ವಸಮ ಚಿಹ್ನೆ ಗೊತ್ತಿದೆ ನಿಮಗೆ. ಈಕ್ವಲ್ಸ್ ಹಾಕಿ ಅದರ ಮೇಲೆ ಉಲ್ಟಾ ಎಸ್ ಅನ್ನು ಬರೆದ್ರೆ ಅದರ ಅರ್ಥ ಏನಂತ? ಸರ್ವಸಮ ಅಂತ. ಆದ್ದರಿಂದ AOD ಸರ್ವಸಮ ಚಿಹ್ನೆ ಇದೆ ನೋಡಿ, ಈಕ್ವಲ್ಸ್ ಹಾಕಿ ಅದರ ಮೇಲೆ ಉಲ್ಟಾ ಎಸ್ ಅನ್ನು ಬರೆದಿದೆ. ಇದು BOC ಸರ್ವಸಮ. ಈಗ ನಾವು ಇನ್ನೊಂದು ಉದಾಹರಣೆಗೆ ಬರೋಣ. AB ಒಂದು ರೇಖಾಖಂಡ, ಅದರ ಲಂಬಾರ್ಧಕ L ಅಂತಕ್ಕಂಥದ್ದು ಅದರ ಲಂಬಾರ್ಧಕ ಆಗಿರಲಿ. P ಬಿಂದು L ರೇಖೆಯ ಮೇಲೆ ಇದ್ದಾಗ, P ಬಿಂದುವು A ಮತ್ತು B ಗಳಿಂದ ಸಮದೂರದಲ್ಲಿರುತ್ತದೆ ಎಂದು ತೋರಿಸಿ ಅಂತ ಕೇಳಿದೆ. ನೋಡಿ, ಇಲ್ಲಿ AB ಅಂತಕ್ಕಂಥದ್ದು ಒಂದು ರೇಖಾಖಂಡ, L ಅಂತಕ್ಕಂಥದ್ದು ಏನಾಗಿದೆ? ಇದರ ಲಂಬಾರ್ಧಕ ಆಗಿದೆ. ಅಂದರೆ AC = BC ಇರುವಂತೆ ಅದನ್ನು 2 ಭಾಗ ಮಾಡುತ್ತೆ. ಅಂದರೆ ನಾವು ಏನು ತೋರಿಸ್ಬೇಕು ಇಲ್ಲಿ? PA = PB. ಅಂದರೆ PA ಮತ್ತು Bಗಳು P ಇಂದ ಸಮದೂರದಲ್ಲಿರ್ತವೆ ಅಂತ ಏನಂತ ತೋರಿಸ್ಬೇಕು ನಾವು? PA = PB ಅಂತ ತೋರಿಸ್ಬೇಕು ವಿದ್ಯಾರ್ಥಿಗಳೇ. ಈಗ ನಾವು 2 ತ್ರಿಭುಜಗಳನ್ನು ಪರಿಗಣಿಸೋಣ. ಯಾವ್ಯಾವು? PCA ಮತ್ತು PCB ಅಂತಕ್ಕಂತಹ 2 ತ್ರಿಭುಜಗಳನ್ನು ತಗೊಳ್ಳೋಣ. PCA ಮತ್ತು PCB ಅಂತಕ್ಕಂಥ 2 ತ್ರಿಭುಜ, ಈ ತ್ರಿಭುಜ ತಗೊಂಡು ಅವನ್ನ ಸರ್ವಸಮ ಅಂತ ಸಾಧಿಸೋಣ. ಅಂದರೆ AC = BC. ದತ್ತ ನಮಗೆ ಗೊತ್ತಿದೆ, ಯಾಕೆಂದರೆ L ರೇಖೆ ABಯನ್ನು 2 ಸಮಭಾಗಗಳನ್ನಾಗಿ ವಿಭಾಗಿಸ್ತೀವಿ. AC = BC ಅಂತಕ್ಕಂಥದ್ದು. ಅದೇ ರೀತಿ ಇನ್ನೊಂದು ಅಂಶವನ್ನು ಗಮನಿಸ್ಬೋದು. ಕೋನ PCA = ಕೋನ PCB. ಇವೆರಡು ಕೂಡ 90 ಡಿಗ್ರಿಗೆ ಸಮವಾಗಿರ್ತವೆ. ಯಾಕೆಂದರೆ L ಅಂತಕ್ಕಂಥದ್ದು ABಗೆ ರೇಖಾಖಂಡಕ್ಕೆ ಲಂಬಾರ್ಧಕ ಆಗಿರೋದ್ರಿಂದ ಈ ಕೋನ ಮತ್ತು ಈ ಕೋನ ಏನಾಗಿದ್ದಾವೆ? 90 ಡಿಗ್ರಿ ಆಗಿರ್ತವೆ. ಅಲ್ಲದೆ PC = PC ಅಂತ ಹೇಳ್ಬೋದು. PC = PC ಅಂತಕ್ಕಂಥದ್ದು 2 ತ್ರಿಭುಜಗಳ ಬಾಹು, ಒಂದೇ ಬಾಹು 2 ತ್ರಿಭುಜಕ್ಕೆ ಆಗಿದೆ. ಆದ್ದರಿಂದ ಸಾಮಾನ್ಯ ಬಾಹು ಅಂತ ಹೇಳ್ತೀವಿ. ಆಗ ಏನಂತ ಹೇಳ್ಬೋದು ನಾವು? ತ್ರಿಭುಜ PCA ಸರ್ವಸಮ ತ್ರಿಭುಜ PCB ಅಂತ ಹೇಳ್ಬೋದು. ಯಾವ ಸಿದ್ಧಾಂತದ ಪ್ರಕಾರ ಅಥವಾ ನಿಯಮದ ಪ್ರಕಾರ? ಬಾಹು ಕೋನ ಬಾಹು. ಆದ್ದರಿಂದ ಇವೆರಡು ಕೂಡ ಸರ್ವಸಮ ಇದೆ. ಹಾಗೆಯೇ ನಾವೇನಂತ ಹೇಳ್ಬೋದು? ಉಳಿದ ಅಂಶಗಳು ಯಾವ್ಯಾವು? PA = ಸರ್ವಸಮ ಅಂತ ತೋರಿಸ್ಬಿಟ್ಟು ಈ ರೀತಿ ಉಳಿದ ಅಂಶಗಳು ಯಾವ್ಯಾವು? PA ಮತ್ತು PB ಈ ಎರಡು ಕೂಡ ಸಮ ಅಂತ ತೋರಿಸ್ಬೋದು. ಈ ರೀತಿಯಾಗಿ ಯಾವುದೇ ಒಂದು ಸರ್ವಸಮ ಅಂತ ತೋರಿಸ್ಬಿಟ್ರೆ ಆ 3 ಅಂಶಗಳನ್ನು ತೋರಿಸ, ಉಳಿದಂಥ 3 ಅಂಶಗಳು, ಒಟ್ಟು 6 ಅಂಶಗಳಲ್ಲಿ 3 ಅಂಶಗಳು ಕೂಡ ಸಮವಾಗಿರ್ತವೆ. ಇನ್ನೊಂದು ಸಿದ್ಧಾಂತ ಕೋನ ಬಾಹು ಕೋನ ಸಿದ್ಧಾಂತ. ನಾವು ಬಾಹು ಕೋನ ಬಾಹು ಸಿದ್ಧಾಂತವನ್ನು ಅಭ್ಯಾಸ ಮಾಡಿದ್ವಿ. ಈಗ ಬಾಹು ಕೋನ ಸರ್ವಸಮತೆ ನಿಯಮ ಅಥವಾ ಸಿದ್ಧಾಂತ ಅಂತ ಹೇಳ್ತೀವಿ. ಇದೇನಪ್ಪ ಹೇಳುತ್ತೆ ಅಂತಂದರೆ, ಒಂದು ತ್ರಿಭುಜದ 2 ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹು, ಇನ್ನೊಂದು ತ್ರಿಭುಜದ 2 ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹುಗಳಿಗೆ ಅನುರೂಪವಾಗಿ ಸಮವಾಗಿದ್ದರೆ ಆ ಎರಡೂ ತ್ರಿಭುಜಗಳು ಎಂಥ ಸರ್ವಸಮವಾಗಿರುತ್ತವೆ ಅಂತಕ್ಕಂಥದ್ದು. ಯಾವಾಗ? ಕೋಬಾಕೋ ಸಿದ್ಧಾಂತ ಅಂತ ಹೇಳ್ತೀವಿ. ಒಂದು ತ್ರಿಭುಜದ 2 ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹು, ಇನ್ನೊಂದು ತ್ರಿಭುಜದ 2 ಕೋನಗಳು ಮತ್ತು ಅವುಗಳ ಸಾಮಾನ್ಯ ಬಾಹುಗಳು ಅನುರೂಪವಾಗಿ ಸಮವಾಗಿದ್ದರೆ ಆ ಎರಡೂ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ. ವಿದ್ಯಾರ್ಥಿಗಳೇ,
ಇದನ್ನು 3 ಹಂತಗಳಲ್ಲಿ ಸಾಧಿಸ್ಬೋದು. ಕಳೆದಂತಹ ತರಗತಿಯಲ್ಲಿ ಇದರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈಗ ನಾವು ಇನ್ನೊಂದು ಸಿದ್ಧಾಂತ, ಕೋನ ಬಾಹು ಸರ್ವಸಮ್ಮತೆಯ ನಿಯಮ ಅಂತ ಹೇಳ್ತೀವಿ. ಕೋನ ಬಾಹು ಈ ಒಂದು ಉದಾಹರಣೆಯನ್ನು ಗಮನಿಸ್ತಾ ಬರ್ರಿ. ಎ ಬಿ ರೇಖಾಖಂಡ, ಇವೆಲ್ಲ ಮಾಡ್ತಕ್ಕಂಥವು ತುಂಬ ಇಂಪಾರ್ಟೆಂಟು. ಈ ಪ್ರಾಬ್ಲಮ್ಸ್ ಏನಾದರೂ ನಿಮ್ಗೆ ಅರ್ಥ ಆಗಿ ಮಾಡೋಕ್ಕೆ ಬಂತು ಅಂದರೆ ಇದರಲ್ಲಿ ಯಾವ ಪ್ರಾಬ್ಲಮ್ಸ್ ಬೇಕಿರೂ ಕೂಡ ನೀವು ಮಾಡಬಹುದು. ನೋಡಿ, ಎ ಬಿ ರೇಖಾಖಂಡವು ಸಿ ಡಿ ರೇಖಾಖಂಡಕ್ಕೆ ಸಮಾಂತರವಾಗಿದೆ. ಚಿತ್ರದಲ್ಲಿ ನೋಡಿ, ಎ ಬಿ ರೇಖಾಖಂಡವು ಏನಾಗಿದೆ, ಸಿ ಡಿ ರೇಖಾಖಂಡಕ್ಕೆ ಸಮಾಂತರವಾಗಿದೆ. ಎ ಡಿಯ ಮಧ್ಯಬಿಂದು ಓ ಆಗಿದೆ. ಆಗ ನಾವೇಂತ ತೋರಿಸ್ಬೇಕು, ತ್ರಿಭುಜ ಎ ಒ ಬಿ ಸರ್ವಸಮ ತ್ರಿಭುಜ ಡಿ ಒ ಸಿ ಮತ್ತು ಬಿ ಸಿಯ ಮಧ್ಯಬಿಂದು ಸಹ ಓ ಅಂತ ಸಾಧಿಸ್ಬೇಕು. ನೋಡಿ, ಇಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ, ಎ ಬಿ ಅಂತಕ್ಕಂತಹ ರೇಖಾಖಂಡ, ಯಾವುದಕ್ಕೆ ಸಮಾಂತರವಾಗಿದೆ, ಸಿ ಡಿ ಇದಕ್ಕೆ ಸಮಾಂತರವಾಗಿದೆ. ಆಗ ನಾವು ಎ ಒ ಬಿ ಏರ್ಪಡ್ತಕ್ಕಂತಹ ಎರಡು ತ್ರಿಭುಜಗಳು ಎ ಒ ಬಿ ಮತ್ತು ಸಿ ಒ ಡಿ, ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ತೋರಿಸ್ಬೇಕು. ನಾವು ಆ ಎರಡು ತ್ರಿಭುಜಗಳನ್ನು ಎ ಒ ಬಿ ಮತ್ತು ಸಿ ಒ ಡಿ ಈ ಎರಡು ತ್ರಿಭುಜಗಳನ್ನು ಪರಿಗಣಿಸಿ ಎ ಬಿ ಒ ಕೋನ, ನೋಡಿ ಎ ಬಿ ಒ ಕೋನ ಈಕ್ವಲ್ಸ್ ಡಿ ಸಿ ಒ ಕೋನ ಸಮ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಇವೆರಡು ಕೂಡ ಎ ಬಿ ಸಿ ಡಿ ಸಮಾಂತರವಾದಾಗ ಬಿ ಸಿ ಅಂತಕ್ಕಂಥದ್ದು ಏನಾಗಿದೆ, ಛೇದಕವಾಗಿದೆ. ಈ ರೀತಿ ಉಂಟಾಗ್ತಕ್ಕಂಥ ಕೋನಗಳು ಎಂತಹ ಕೋನಗಳು ಅಂತ ಹೇಳ್ತೀವಿ, ಪರ್ಯಾಯ ಕೋನಗಳು. ಈ ಪರ್ಯಾಯ ಕೋನಗಳು ಯಾವಾಗಲೂ ಕೂಡ ಏನಾಗಿರ್ತವೆ, ಸಮವಾಗಿರ್ತವೆ. ಅಲ್ಲದೆ ನಮಗೆ ಎ ಡಿ ಯ ಮಧ್ಯಬಿಂದು ಓ ಅಂತ ಹೇಳಿದ್ದಾರೆ. ಆದ್ದರಿಂದ ಮಧ್ಯಬಿಂದು ಅಂತ ಹೇಳಿದರೆ ನಾವು ಏನಂತ ಹೇಳ್ಬೋದು, ಓ ಅಂತಕ್ಕಂಥದ್ದು ಮಧ್ಯಬಿಂದು ಅಂತ ಹೇಳಿದರೆ ಎ ಒ ಈಕ್ವಲ್ಸ್ ಓ ಡಿ ಅಂತ ಹೇಳ್ಬೋದು. ಆದ್ದರಿಂದ ತ್ರಿಭುಜ ಎ ಒ ಬಿ ಸರ್ವಸಮ ತ್ರಿಭುಜ ಡಿ ಒ ಸಿ ಅಂತ ಹೇಳ್ಬೋದು. ಯಾವ ಒಂದು ನಿಯಮದ ಪ್ರಕಾರ, ಕೋನ ನೋಡಿ, ಎರಡು ಕೋನ ಒಂದು ಬಾಹು, ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸನ್ನು ಸಾಧಿಸಬೇಕು. ಅದೇ ರೀತಿ ಒ ಬಿ ಈಕ್ವಲ್ಸ್ ಒ ಸಿ ಆಗಿರುವುದರಿಂದ ನಾವು ಬಿ ಸಿಯ ಮಧ್ಯಬಿಂದು ಓ ಆಗಿದೆ ಅಂತೇಳಿ, ಒ ಬಿ ಈಕ್ವಲ್ಸ್ ಒ ಸಿ ಆದರೆ ಓ ಅಂತಕ್ಕಂಥದ್ದು ಬಿ ಸಿಯ ಮಧ್ಯಬಿಂದು ಆಗಿರುತ್ತೆ. ವಿದ್ಯಾರ್ಥಿಗಳೇ, ಕೆಲವೊಂದು ನಿಮಗೆ ಈ ಕ್ವಶನ್ಸನ್ನು ಆಗಲೇ ಮಾಡಿದೆ. ಆಗ ನೀವು ಈ ಕೆಲವೊಂದು ಪ್ರಾಬ್ಲಮ್ಸನ್ನು ನೀವು ಇದಾಗಿ ಮಾಡಬೇಕು. ಓಕೆ ವಿದ್ಯಾರ್ಥಿಗಳು, ಇಂದಿನ ತರಗತಿಯನ್ನು ಪೂರ್ಣಗೊಳಿಸೋಣ. ಈ ಉಳಿದಂತಕ್ಕಂಥ ಕ್ವಶನ್ಸನ್ನು ನಾನು ನಿಮಗೆ ಒಂದು 3 ಕ್ವಶನ್ಸ್, ಯಾವುದಾದ್ರೂ ನೀವು 3 ಕ್ವಶನ್ಸನ್ನು ಸಾಲ್ವ್ ಮಾಡಿ ನನಗೆ ಹೋಮ್ವರ್ಕಿಗೆ ಹಾಕಬೇಕು.